ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ಗಿರಿಶೇಖರ ಭಾರತಿ. ಎಲ್ಲ ಸಂಗೀತ ರಸಿಕರೇ ಮತ್ತು ಇಲ್ಲಿ ಉಪಸ್ಥಿತಿರುವ ಗಣ್ಯ ವ್ಯಕ್ತಿಗಳೇ, ನಾನಲ್ಲಿ ಕೂತಿದ್ದಾಗ ತುಂಬ ಜನ ಮಾತಾಡಿದಾಗ ಹಲವಾರು ಪ್ರಶ್ನೆಗಳನ್ನು ನನ್ನ ಮುಂದೆ ಇಟ್ಟರು. ಅದಕ್ಕೆಲ್ಲ ಉತ್ತರ ಹೇಳಬೇಕು ಅಂದರೆ ನನಗೊಂದು ಅರ್ಧ ಗಂಟೆ ಬೇಕಾಗುತ್ತೆ. ಆದರೆ ನರಸಿಂಹಮೂರ್ತಿಗಳು ಈಗಾಗಲೇ ನಾನು ಹೋಗಬೇಕು ಅಂತ ನನಗೆ ಹೇಳ್ತಾ ಇದ್ದಾರೆ, ನಾನು ಹೊರಟು ನಿಂತಿದ್ದೀನಿ ಅಂತ. ನಾನು ಊರಿಗೆ ಹೋಗಬೇಕು, ಹಾಗಾಗಿ ಜಾಸ್ತಿ ನಾನು ಮಾತಾಡೋದಕ್ಕೆ ಅವಕಾಶ ಇಲ್ಲ, ನಾನು ಮಾತಾಡಲ್ಲ. 2-3 ವಿಷಯಗಳನ್ನ ಮಾತ್ರ ನಾನು ಹೇಳಲೇಬೇಕು. ಒಂದು, ಈ ಟ್ರಸ್ಟ್ನವರು ತುಂಬ ಸತಿ ನನ್ನ ಕರಿಬೇಕಾರಲ್ಲ ಚೀಫ್ ಗೆಸ್ಟ್ ಅಂತ ಕರೀತಾ ಇದ್ದಾರೆ. ಅದನ್ನು ಇರೇಸ್ ಮಾಡಿಬಿಡಿ, ಆಯ್ತಾ ಸ್ವಾಮಿ? ಐ ಆಮ್ ಒನ್ ಅಮಾಂಗ್ ಯು. ಐ ಆಮ್ ನಾಟ್ ಎ ಗೆಸ್ಟ್ ಹಿಯರ್, ಐ ಆಮ್ ಒನ್ ಅಮಾಂಗ್ ಯು. Unfortunately, God has not given me the time to stay here for 7 days and be with you in all the activities. Maybe in future He will give me that privilege also. ಎರಡನೇದು, ಈ ಜಾಗ ಕೊಟ್ಟಿದ್ದಾರೆ, ನಮ್ಗೆ ಸಹಕಾರ ಮಾಡಿದ್ದಾರೆ, ಅದಕ್ಕೆ ಥ್ಯಾಂಕ್ಸು ಅಂತ ಹೇಳ್ತಿದ್ದಾರೆ. ಆನ್ ದ ಕಾಂಟ್ರರಿ, ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಜಾಗ ಕೊಡೋ ಅಂತ ಒಂದು ಸನ್ನಿವೇಶವನ್ನು ನೀವು ಒದಗಿಸ್ಕೊಟ್ಟಿದ್ದೀರಲ್ಲ, ನಿಮಗೆ ನಮ್ಮ ಥ್ಯಾಂಕ್ಸ್. ನಾವಿರೋದೇ ಇಂಥ ಕಾರ್ಯಕ್ರಮಗಳು ಮಾಡೋರಿಗೆ ಸಹಾಯ ಸಹಕಾರ ಕೊಡೋಕ್ಕೆ. ನಮ್ಗೆ ಇಷ್ಟು ವರ್ಷ ಯಾರೂ ಬಂದು ಕೇಳಿರಲಿಲ್ಲ, ನಾವು ಮಾಡೂ ಇರಲಿಲ್ಲ. ಈಗ ನಮ್ಗೊಂದು ಅವಕಾಶ ಕೊಟ್ಟಿದ್ದೀರಲ್ಲ. We are ever grateful to this trust for the wonderful opportunity that you have given us to do such a good job. ಮೂರನೇದು, ಇಬ್ಬರಿಗೆ ಸನ್ಮಾನ ಮಾಡಿದ್ವಿ. ಇಲ್ಲಿಗೆ 32 ಜನ ಸನ್ಮಾನಿತರಾಗಿದ್ದಾರೆ. ನಮ್ಮ ಭಾರತೀಯ ತ್ಯಾಗರಾಜ 34, ಇದು ಸೇರಿದ್ರೆ 34 ಭಾರತೀಯ ತ್ಯಾಗರಾಜ ಸನ್ಮಾನವನ್ನು ಸ್ವೀಕರಿಸಿದವರು 34 ಜನ ಹಿರಿಯ ಸಂಗೀತಗಾರರಿದ್ದಾರೆ. ಅದರಲ್ಲಿ ತುಂಬ ಜನ ನಮ್ಮ ಹತ್ರ ತಗೊಂಡಿದ್ದ ತಕ್ಷಣ ನಮಗೆ ಬೈ ಹೇಳೋರು ಇದ್ದಾರೆ. ಬಾಲಮುರಳಿ ಕೃಷ್ಣದಿಂದ ಹಿಡಿದು ಇವತ್ತಿನ ತನಕ ಸನ್ಮಾನ ತಗೊಂಡಂಥ ನರಸಿಂಹಮೂರ್ತಿಗಳ ತನಕ ಎಲ್ಲರೂ ಬಹಳ ಶ್ರಮಪಟ್ಟು ನಮ್ಮ ಕಲೆಯನ್ನು ಉಳಿಸೋದಕ್ಕಾಗಿ ಸೇವೆಯನ್ನು ಮಾಡಿದಂತಹ ಮಹಾ ವ್ಯಕ್ತಿಗಳು. ಅಂತಹವರಿಗೆ ಸನ್ಮಾನ ಮಾಡುವುದೇ ಒಂದು ದೊಡ್ಡ ಯೋಗ ನಮಗೆ ಅಂತ ನಾನು ನಂಬಿದ್ದೇನೆ. ಯುಧಿಷ್ಠಿರನಿಗೆ ಯಕ್ಷ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ, ರಾಜನಾದನಿಗೆ ಮುಖ್ಯವಾದ ಕರ್ತವ್ಯ ಏನು ಅಂತ. ಆಗ ಯುಧಿಷ್ಠಿರ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಯಾರು ಯೋಗ್ಯರಿದ್ದಾರೋ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ನನ್ನ ಅತಿ ಮುಖ್ಯವಾದ ಕೆಲಸ. ಹಾಗೆ ಇಂತಹ ಮಹಾನ್ ವ್ಯಕ್ತಿಗಳಿಗೆ, ಸಾಧಕರಿಗೆ ನಮ್ಮ ಸಮಾಜದಿಂದ ಸನ್ಮಾನ ಮಾಡುವಂಥ ಒಂದು ಒಳ್ಳೆ ಕೆಲಸವನ್ನು ಈ ಟ್ರಸ್ಟ್ ಮಾಡ್ತಿದೆ. ಇಷ್ಟು ವರ್ಷ ಇರಲಿಲ್ಲ, ಈ ವರ್ಷ 2 ದಾನಿಗಳು ಮುಂದೆ ಬಂದಿದ್ದಾರೆ. ಅವ್ರು ಹೀಗೆ ನೀವು ಕಂಟಿನ್ಯೂ ಮಾಡ್ತಾ ಇರಿ, ಇನ್ನೂ ಜಾಸ್ತಿ ಮಾಡ್ತಾ ಇರಿ, ನಿಮಗೂ ಶ್ರೇಯಸ್ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. 2ನೇ ಮಹಾಯುದ್ಧ ಆದಮೇಲೆ, ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಮೇಲೆ ದಂಡನಾಯಕನಿಗೆ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆನರ್ ಮಾಡ್ತಾರೆ. ಯು ಹ್ಯಾವ್ ವನ್ ದ ವಾರ್ ಫಾರ್ ಅಸ್, ಅಲೈಸ್ಗೆ ಯು ಹ್ಯಾವ್ ಡನ್ ಸೋ ಮಚ್ ಫಾರ್ ಅಸ್ ಅಂತ ಹೇಳಿ they put on a medal on his chest and honor him. After that he gets down the, ನನಗೆ ಬರೀ ಕನ್ನಡದಲ್ಲೇ ಮಾತಾಡಬೇಕಂದ್ರೆ ಪದಗಳು ಬೈಬೇಕು ಸಿಕ್ಕಲ್ಲ, ಸ್ವಲ್ಪ ಇಂಗ್ಲೀಷಲ್ಲಿ ಹೇಳ್ಬಿಟ್ರೆ ತಪ್ಪು ತಿಳ್ಕೊಳ್ಬೇಡಿ. ಅವನು ಸ್ಟೇಜಿಂದ ಕೆಳಗೆ ಇಟ್ಕೊಂಡ್ಬರ್ಬೇಕಾದ್ರೆ ಅವನ ತಾಯಿ ಎದುರು ಕೂತಿದ್ದವಳು ಆ ಮಗನ್ನ ನೋಡಿ, ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್ ಅಂತ ಹೇಳ್ತಾಳೆ. ಅವನು ಬರ್ಕೊಂಡಿರೋದನ್ನ ನಾನು ರಿಪೀಟ್ ಮಾಡ್ತಿದ್ದೀನಿ, ನಾನು ಸೃಷ್ಟಿ ಮಾಡಿಲ್ಲ. ಅವನು ಪುಸ್ತಕದಲ್ಲಿ ಬರೀತಾನೆ, ದೋಸ್ ವರ್ಡ್ಸ್ ಆಫ್ ಮೈ ಮದರ್, ಐ ಆಮ್ ಪ್ರೌಡ್ ಆಫ್ ಮೈ ಸನ್ ವರ್ಡ್ಸ್ ಆರ್ several times more valuable for me than the medal that the president put on my chest ಅಂತ. ಇದನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಪ್ರಾಯಶಃ ಮ್ಯೂಸಿಕ್ ಅಕಾಡೆಮಿ ಹೇಗೆ ನಡೆಯುತ್ತೆ, ಅಲ್ಲಿ ಯಾರು ಡಿಸೈಡ್ ಮಾಡ್ತಾರೆ, ಯಾರಿಗೆ ಅವಾರ್ಡ್ ಕೊಡಬೇಕು, ಅದರಿಂದ ಎಷ್ಟು ಪಾಲಿಟಿಕ್ಸ್ ಇದೆ, ಮುಂದೆ ಎಷ್ಟು ಪಾಲಿಟಿಕ್ಸ್ ಇರುತ್ತೆ, ನನಗದು ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಅದೇ ದಿಸ್ ಈಸ್ ಒನ್ ಅವಾರ್ಡ್, ಭಾರತೀಯ ತ್ಯಾಗರಾಜ ಅವಾರ್ಡ್
which only musicians and people who are well versed in the music field select the awardees. ಇದು ಹೆಂಗೆ ಅಂದರೆ ಹೆಂಗೆ ತಾಯಿ ಹೇಳಿದ್ದ ಅವ್ನಿಗಷ್ಟು ಸಂತೋಷವಾಯಿತು ಅದೇ ಥರ ಪ್ರಾಯಶಃ ಇದನ್ನು ರಿಸೀವ್ ಮಾಡಿರೋ ಎಲ್ಲ ಅವಾರ್ಡೀಸ್ಗೂ ಐ really feel they'll be very proud because their group of people are honoring them for their achievement. It's not somebody else who is honoring them for their achievement, but their own people are saying you have achieved a great thing in the society, we would like to honor. So such a good thing is happening, and we either Shringeri Math or myself in person, we are getting an opportunity to do whatever little that we can do in continuing this very age-old tradition. Ours is the only culture where art has been taken as a form to reach God. ನೀವು ಯಾವ ಕಲ್ಚರಲ್ಲಿ ನೋಡಿ ಆರ್ಟಿಸ್ಟ್ ದೇವರನ್ನು ನೋಡಿದ್ರು ಅಥವಾ ತ್ಯಾಗರಾಜರ ದೇವ್ರನ್ನ ನೋಡಿದಂತೂ ತ್ಯಾಗರಾಜರಿಗೆ ನಮಸ್ಕಾರ ಮಾಡ್ತೀವಿ. ಇನ್ಯಾವ್ದಾರ ಕಲ್ಚರಲ್ಲಿ ಆ ಥರ ಒಬ್ಬ ಆರ್ಟಿಸ್ಟ್ ಇದಾನ? ಯು ಕ್ಯಾನ್ ನೆವರ್ ಗೆಟ್. ಅವರ್ಸ್ ಇಸ್ ದ ಓನ್ಲಿ ಕಲ್ಚರ್ ವೇರ್ ಇಟ್ ಈಸ್ ಫುಲ್ಲಿ ಪ್ರೂವ್ಡ್ ಅಂಡ್ held in mind beyond doubt that art is also a forum where we can reach God, where we can reach our inner self. There have been so many great saints who have done that, and we are only just following in the tradition. Unfortunately, this tradition seems to be losing its importance. ನನಗೆ ಒಂದು ತಿಂಗಳಿಂದನೇನೋ ಒಂದೂವರೆ ತಿಂಗಳಿಂದ ಚೆನ್ನೈಯಲ್ಲಿ ಅವರ ಮಾರ್ಗಶೀರ್ಷ ಸಂಗೀತೋತ್ಸವ ಇನಾಗ್ರೇಷನ್ಗೆಲ್ಲೋ ಕರೆದಿದ್ರು ಒಂದು ಸಭೆಯಲ್ಲಿ. ಆವಾಗ ನಾನು ಅವ್ರಿಗೆ ಹೇಳಿದೆ, such a big gathering ಇರಬೇಕಾದಂತಹ ಆಡಿಟೋರಿಯಂ, you have more than 800 seats in the auditorium, whereas we hardly see 80 people sitting here to watch the program. That is the state of the present mindset of our people. Many youngsters have a keenness to learn our art now. They take it as a hobby. As a hobby you can achieve up to some level, but only when you get immersed into it, probably you will see the self. So if that is to take place, we should know how we should treat our musicians. What is their dedication? Our two directors ಅಂತ ಇದ್ರು, ನಾಗಮಣಿ ಶ್ರೀನಾಥ್ ಅವರು. ಅವಾಗ ನಾನು ಅಲ್ಲಿಂದ ಹೇಳಬೇಕು ಅಂತಿದ್ದೆ, TWO ಬದಲು TOO ತೆಗೆದುಬಿಡಿ, ಹಾಕಿ ಡೈರೆಕ್ಟರ್ಸ್ ಬದಲು ಡೆಡಿಕೇಟೆಡ್ ಲೇಡೀಸ್ ಅಂತ ಹಾಕಿ ಅಂತ. ಟೂ ಡೆಡಿಕೇಟೆಡ್ ಟು ದಿಸ್ ಕಾಸ್. ಈ ಥರ ಇರೋ ಕಲೆಯನ್ನು ನಾವು ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸಬೇಕು. ಎರಡೂ ನಮ್ಮ ಸಮಾಜದ ಕರ್ತವ್ಯ. ಇದು ನಮ್ಮಿಂದ ದೂರ ಹೋಗ್ಬಿಟ್ರೆ ನಾವು ಎಷ್ಟು ಕಷ್ಟಪಟ್ಟರು ಮುಂದೆ ಅದನ್ನು ಈ ಸ್ಥಿತಿಗೆ ತರುವುದು ಸುಲಭ ಅಲ್ಲ. ಅಂತಹ ಕೆಲಸವನ್ನು ಮಾಡ್ತಿರೋ ಈ ಎಲ್ಲ ಸಂಗಡಿಗರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೀನಿ, ದೇವರಲ್ಲಿ ಬೇಡ್ಕೊಳ್ತೀನಿ. ಅವ್ರಿಗೆ ಇದೇ ಥರ ಮಾಡೋದಕ್ಕೆ ಶಕ್ತಿ, ಸಮಾಜದಲ್ಲಿ ಬೇಕಾದಂತಹ ಎಲ್ಲ ಯುಕ್ತಿನೂ ಬೇಕು ಈ ಸತಿ. ಇವಾಗೆಲ್ಲ ಹಣ ಸಂಗ್ರಹಣೆ ಇಸ್ ಎ ಆರ್ಟ್. ಅದಕ್ಕೆ ದೇವರು ಅವ್ರಿಗೆ ಎಲ್ಲ ಆಶೀರ್ವಾದವನ್ನು ಕೊಡಲಿ, ಗುರುಗಳು ಎಲ್ಲ ಆಶೀರ್ವಾದವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಈ ಶಂಕರಪುರಂ ಬಸವನಗುಡಿ ಏರಿಯಾಗೆ ತ್ಯಾಗರಾಜರು ಅಂದರೆ ಸುಬ್ರಹ್ಮಣ್ಯ. 60-70 ವರ್ಷದಿಂದ ಯಾರ್ಯಾರು ಸಂಗೀತ ಕಲಿತಾ ಇದ್ದಾರ ಯಾರು ಮನೆಯಲ್ಲಿ ಅಂದರೆ ಸುಬ್ರಹ್ಮಣ್ಯನ್ ಪಾಠ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾರೆ ಅಂತ ಅವ್ರ ಹೆಸರಲ್ಲಿ ನಡೆಸ್ತಿರೋ ನಿಮ್ಮ ಇನ್ಸ್ಟಿಟ್ಯೂಟ್, ಲೆಟ್ ಇಟ್ ಗ್ರೋ, ಲೆಟ್ ಇಟ್ ಗಿವ್ ಟು ಸೊಸೈಟಿ ಗುಡ್ ಮ್ಯೂಸಿಕ್ ಸ್ಟೂಡೆಂಟ್ಸ್. ನರಸಿಂಹಮೂರ್ತಿಗಳು ಮೈಸೂರವರು, ಇಲ್ಲಿ ಜಾಸ್ತಿ ಪರಿಚಯ ಇಲ್ಲದೆ ಇರೋರು, ಆದರೆ ಆ್ಯಸ್ ಎ ಮ್ಯೂಸಿಷಿಯನ್ ಈಸ್ ವೆರಿ ವೆಲ್ ನೋನ್. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಅವರ ಸೇವೆ ಈ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ವರ್ಷಗಳ ಕಾಲ ಎಲ್ಲರಿಗೂ ಸಿಗ್ತಾ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ, ಹೂವಿನ ಜೊತೆಗೆ ನಾನು ಅಂತ ಇವರೆಲ್ಲರ ಶ್ರಮದ ಜೊತೆಗೆ ನಾವು ಅಲ್ಲೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ಹೆಸರು ಬರ್ತಾ ಇದೆ ನನಗೂ. ಸೊ ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಗಿವಿಂಗ್ ದಟ್ ಆಪರ್ಚುನಿಟಿ. ಮೈ ಓನ್ಲಿ ರಿಕ್ವೆಸ್ಟ್, you are doing a wonderful job. In Chennai, when you attend Margashirsha Utsava and all the programs, people have to spend from their pocket to whatever snacks they buy, and that itself is a main job for many of the people who attend. Here you give such good snacks free of cost for those who come and watch.
ಇಟ್ಸ್ ಎ ಗ್ರೇಟ್. ನಮ್ಮ ಮನೆಯಲ್ಲಿ ಒಂದು 10 ಜನಕ್ಕೆ ಊಟ ಹಾಕ್ಬೇಕು ಅನ್ನೋ ಜಾಗದಲ್ಲಿ 12ನೇ ಅವ್ರು ಬಂದ್ಬಿಟ್ರೆ ಅಯ್ಯೋ ಯಾರೋ ಇಬ್ರು ಜಾಸ್ತಿ ಬಂದ್ಬಿಟ್ರೆ ಏನ್ ಮಾಡೋದು. ಹಾಗಿರ್ಬೇಕಾದ್ರೆ 8 ಜನ ಬೇಕಾದ್ರೂ ಬಂದ್ರೆ ನಾವು ಕೊಡೋದೆಲ್ಲ ಕೊಡ್ತೀವಿ ಅಂತ ಹೇಳೋ ಅಂತ ದೊಡ್ಡ ಮನಸ್ಸು ನಿಮ್ಮ ಟ್ರಸ್ಟಿಗಿದೆ. So on behalf of society, I would like to thank for doing such a good, wonderful job. And I wish and pray Goddess Sharda and our Jagat Guru give you enough strength, all the trust members, to continue this work. And very shortly, in few years to come, I am definite, this place will reverberate more about Tyagaraja than Tilvayar. May God bless us. ಅನಂತ ಧನ್ಯವಾದಗಳು ಹೇಳ್ತಾ ಅವರು ಭೋಜನ ತಕ್ಷಣ ಜ್ಞಾಪಕ ಬಂತು. ಈಗಲೂ ಭೋಜನ ಸಿದ್ಧವಾಗಿದೆ. चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनु जाते, जय हे कर्नाटक माते. ಎಲ್ಲ ದುರು ಇರು, ಏತಾದರು ಇರು.